ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಿಕರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರ ವಿಡಿಯೋ ಇದು GKVK ಕೃಷಿ ಮೇಳ 2025 ಇದು ತುಂಬ ಚೆನ್ನಾಗಿದೆ. ವಿಡಿಯೋ ಕೊನೆವರೆಗೂ ನೋಡಿ. ಸರ್, ಈಗ ನಿಮ್ಮದು ಈ ಕರು ಬಗ್ಗೆ ಹೇಳಿ. ಅಂದರೆ ಇದು ಎಷ್ಟು ತಿಂಗಳಾಗೈತೆ ಮತ್ತು ಇದು ಯಾವಾಗ ತಂದ್ರಿ ಎಲ್ಲ ಹೇಳಿ ಸರ್. ನಿಮ್ಮ ಬಗ್ಗೆ ಫಸ್ಟ್ ಹೇಳಿ ಸರ್. ನನ್ನ ಹೆಸರು ಭರತ್ ಕುಮಾರ್ ಅಂತ. ನಮ್ಮದು ಊರು ಬಂದು ಜಿಗ್ನಿ ಹತ್ರ ಕಳ್ಬಾಳು, ಬನ್ನರ್ಘಟ್ಟ. ಜಿಗ್ನಿ ಅಂತ ಬನ್ನರ್ಘಟ್ಟ ಕಳ್ಬಾಳು ಅಂತ ಊರು. ಇದು ಬಂದು ಅಯಗ್ರೀವ ಅಂತ ಒಂದು ಓರಿ ಇತ್ತು, ಬಸ್ತಿ ಓರಿ ಮಗ. ಅಯಗ್ರೀವ, ಹಾಂ, ಅದ್ರ ಮಗಳು ಇದು. ಇದು ಫೀಮೇಲ್ ಕಾವು. ಫೀಮೇಲ್ ಹೆಣ್ಗರು. ಏನು ವಯಸ್ಸಾಗೈತೆ? ಇವಾಗ 11 ಮಂತ್ಸ್. 11 ತಿಂಗಳು ವರ್ಷ ಕೂಡ ಆಗಿದೆ. ಇನ್ನೂ ವರ್ಷ ಕೂಡ. ಸರ್, ಇದು ನೀವು ಬ್ರೀಡಿಂಗ್ಗೆ ಇಟ್ಟಿದ್ರೆ ಅಥವಾ ಫೈರ್ ಬ್ರೀಡಿಂಗ್? ನಮ್ಮದು ಮೇನ್ ಇಂಟೆನ್ಷನ್ ಫಸ್ಟಿಂದ ನಮ್ಮ ಮನೇಲಿ ಇರೋದು. ಇವಾಗ ಮನೇಲಿ ಒಂದು 10-15 ಇದ್ದಾವೆ ಹೆಣ್ಣಸು. 15 ಹೆಣ್ಣಸು. ನಮ್ಮದು ಮೇನ್ ಇಂಟೆನ್ಷನ್ ಬ್ರೀಡಿಂಗ್ ಅಂದರೆ ತಳಿ ಅಭಿವೃದ್ಧಿ. ಇದು ತುಂಬ ಒಳ್ಳೆ ಕ್ವಾಲಿಟಿ ಆಗಿದ್ದರು. ತುಂಬ ಚೆನ್ನಾಗಿ ಹುಟ್ಟಿದೆ. ತುಂಬ ಚೆನ್ನಾಗಿ ಏನೇನು ಬೇಕು ಎಲ್ಲ ಥರ ಸುಳಿ ಎಲ್ಲ ಕರೆಕ್ಟಾಗಿದೆ. ಮುಖ ಉದ್ದ ಆಗಿರ್ಬೋದು, ಮತ್ತು ಸುಳಿ ಎಲ್ಲ ಕರೆಕ್ಟಾಗಿದೆ. ಈಗ ನೀವು ಜೋಡಿ ಮಾಡ್ತೀರೋ ಅಥವಾ ಸಿಂಗಲ್ ಸಾಕ್ತೀರಿ? ಇದರೊಟ್ಟೆ ಒಳ್ಳೆ ಕರು ಆಗ್ತದೆ. ಅಂದರೆ ಇದು ಬ್ರೀಡಿಂಗ್. ಸೊ ಇದಕ್ಕೆ ನೆಕ್ಸ್ಟ್ ಬ್ಲಡ್ ಲೈನ್ ಚೇಂಜ್ ಮಾಡಿ ಹೊರಗೆ ಸೇಲ್ಗೆ ಏನೇನೆಲ್ಲ ಕೊಡ್ತೀರಾ ಮೇವು? ಸರ್, ಇದು ತಾಯಿಯಲ್ಲಿ ಹಾಲು ಕಮ್ಮಿ, ಬೇರೆ ಹಸುನಲ್ಲಿ ಹಾಕಿದ್ರೆ ಬೇರೆ ಹಸುನಲ್ಲಿ ಊರು ಹಾಲು ಕುಡಿಯುತ್ತೆ. ಜರ್ಸಿ ಹಸು. ಇದಕ್ಕೆ ನಾವು ಇವಾಗ ಸ್ವಲ್ಪ ಒಂದು 5-6 ಥರ ಕಾಳುಗಳ ಐಟಮು ಮುಚ್ಚೋಡಿಸ್ಬಿಟ್ಟು ಅದ್ರ ಬೇಕಾದ್ರೆ ಸ್ವಲ್ಪ ಬೆಲ್ಲ, ಆಮೇಲೆ ಡೈಲಿ ಒಂದು 2 ದಿನಕ್ಕೆ ಒಂದ್ಸರಿ ಒಂದು ಮೊಟ್ಟೆ ಇಷ್ಟ ಐಟಮ್. ಸೊ ಊರಲ್ಲೆಲ್ಲ ಯಾವ್ದು ಕೊಡ್ತೀರಾ? ಹಸಿ ಮೇವು ಕೊಡ್ತಾಯಿದ್ರಿ. ಕರು ಅಲ್ಲ, ಹಸಿ ಮೇವು ಕೊಡ್ತೀವಿ. ಸೊ ದೊಡ್ಡ ಅಂದರೆ ಒಣ ಮೇವು ಕೊಡ್ತೀವಿ. ಸೊ ನಿಮ್ಮದು 10-15 ಹಸು ಇದೆ ಅಂದರೆ ಹೆಂಗೆ ಮೇಂಟೆನೆನ್ಸ್ ಎಲ್ಲ ಮಾಡ್ಬೋದು? ಸರ್, ಮೇಂಟೆನೆನ್ಸು ಈಸಿ ಮೇಂಟೆನೆನ್ಸ್ ಸರ್. ಸೀಮೆ ಹಸು ಕಂಪೇರ್ ಮಾಡ್ಕೊಂಡ್ರೆ ಇದು ಈಸಿ ಮೇಂಟೆನೆನ್ಸ್. ಈಸಿ, ನಮಗೇನು ಕಷ್ಟ ಅನ್ನೇನು ಅನ್ಸಲ್ಲ. ಯಾಕಂದರೆ ಅವತ್ತಿಂದ ನಮ್ಮ ಮನೇಲಿ ದನ ಮಧ್ಯಾಹ್ನ ನಿಮಗೇನು ಅಷ್ಟು ಹಿಂಸೆ? ನಮಗೇನು ಒಂದೇ ಒಂದು ಇದಂದರೆ ಎಲ್ಲಿ ಓರಿ ಇರುತ್ತೋ ಅಲ್ಲಿಗೆ ಹೋಗ್ಬೇಕಲ್ಲ, ಅದೊಂದು ಟ್ರಾನ್ಸ್ಪೋರ್ಟೇಷನ್. ನಿಮಗೆ ಓರಿಗಳು ಯಾವಾಗ ಸರಿಯಾಗಿ? ಓರಿ ಅಂದರೆ ನಮ್ಮ ಓರಿ ಇರುತ್ತೆ ಎಲ್ಲ. ಇವಾಗ ನಮ್ಮ ಡಿಸ್ಟೆನ್ಸಲ್ಲಿ ಒಂದು 15-20 ಕಿಲೋಮೀಟರ್ ಅಂಥ ಕ್ವಾಲಿಟಿ ನಿಮಗೆ ಸೆಲೆಕ್ಷನ್ ಓರಿಬೇಕು. ಸೆಲೆಕ್ಷನ್ ಈಗ ಬಸ್ತಿ ಓರಿ ಈ ಥರ ಆ ಥರ ಬ್ರೀಡ್ ಆಗಲ್ಲ. ನಾವೇನು ಹೋಗಲ್ಲ, ಕ್ವಾಲಿಟಿ ನೋಡ್ತೀವಿ. ಕ್ವಾಲಿಟಿ ಸೊ ಇದೇ ಥರ ಇನ್ನೂ ಕರುಗಳಿದ್ದಾವೆ ತುಂಬ. ಸರ್, ಇನ್ನು 4 ಇದ್ದಾವೆ. 4 ಅದನ್ಯ ಅಂತ ಇದು ಕೂಡ ನೆಕ್ಸ್ಟ್ ಬ್ರೀಡಿಂಗ್ ಮಾಡಿ. ನೀವು ಶೋಕಿ ಕಾಂಪಿಟೇಷನ್ ಏನು ಮಾಡೋದು? ಸರ್, ಅದೇ ಇವಾಗ ಮಾಡ್ತಾ ಇದ್ದೀರಲ್ಲ ಪ್ರೆಸೆಂಟೇಷನ್. ಈಗ ಬೇರೆ ಜಾತಿ ಕಾಂಪಿಟೇಷನ್ ಬೇರೆ ಮಾಡಲ್ಲ, ಬ್ರೀಡಿಂಗ್ ಒಳ್ಳೊಳ್ಳೆ ಕರುಗಳು ಸೇಲ್ ಮಾಡೋದು. ಬಂದು ಮಾರೋದೆಲ್ಲ ಏನಿಲ್ಲ. ನಿಮ್ಮ ಮನೇಲಿ ಹೆಣ್ಣುಗಾರಗಳು ಓರಿ ಏನಾದರೂ ನೀವು ಟಾಪ್ ರೇಟ್ ಎಷ್ಟು ಕೊಡ್ಬೋದು? ರೇಟ್ ಎಲ್ಲ ಕೊಟ್ಟು ಅದೆಲ್ಲ ಲೆಕ್ಕಾಚಾರ ಅಲ್ಲ ಕೊಡೋದು. ರೇಟ್ ಹೇಳೋದಿಲ್ಲ. ಮತ್ತೊಬ್ಬರು ನಿಮ್ಮ ಹತ್ರ ಓರಿ ಕರು ಕೊಟ್ಟರೆ ಅದು ಬೇರೆ.